ಎಸ್, ಈಗ ಬೈಟ್ಸ್ನ ಕಂಟಿನ್ಯೂ ಮಾಡೋಣ. ಎಚ್ ಡಿ ಕುಮಾರಸ್ವಾಮಿ ಅವರು ನಿಜಕ್ಕೂ ಏನು ಹೇಳಿದ್ದಾರೆ? ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಅಷ್ಟೊಂದು ಜೋರಾಗಿ ಮಾತನಾಡಿದರು? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾದ್ರೂ ಏನು? ಒಂದ್ಸಲ ನೋಡ್ಕೊಂಬರೋಣ. ಎಸ್, ಲೆಟ್ಸ್ ಪ್ಲೇ ಇಟ್. ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನೆನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು. ಆ ಕಾಲೇಜ್ ಹಣೆ ಬರವೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ನಾನು ವೀಕ್ ಆಗಿ ಮಾತಾಡ್ತೀನಿ ಬಿಡು. ಅವರೇ ಸ್ಟ್ರಾಂಗ್. ಸ್ಟೀಲ್ ಮಿನಿಸ್ಟರ್ ತಾನೇ ಸ್ಟ್ರಾಂಗ್. ಸ್ಟೀಲ್ ಅವರು ಬಂಡೆ ಹೊಡೆಯೋದು ಸ್ಟೀಲ್ ಇಂದ ತಾನೆ ಹೊಡೆಯೋದು. ಊಟಕ್ಕೆ ಬೇಕಾರೆ ಇರ್ಲಿ, ಅದೇ ಇರ್ಲಿ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ, ನಾನು ಬಹಳ ನಮ್ರತೆಯಿಂದ, ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡ್ಬೇಕು, ಒಂದು ಚೂರು ಅಶಬ್ದವಾದಂತ ಪದವನ್ನ ಉಪಯೋಗಿಸಿ, ಅಸಂಬಂಧವಾದಂತ ಪದವನ್ನ ಉಪಯೋಗಿಸಿ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬತ್ತೀನಿ ಅಂತ ಹೇಳ್ತಾರೆ. ಬೇಡ, ನಾನು ಅಭ್ಯಾಸ ಹಾಕೊಂತೀನಿ. ಇವರು ಹೇಳ್ತಾರೆ ಆಯ್ತು, ಬೇಕಾದ್ರೆ ಪಾಪ ಏನ್ ತೊಂದ್ರೆ, ಅವ್ರದ್ದು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರೆದು ಬರ್ಲಿ, ಅವ್ರು ಏನ್ ತೊಂದ್ರೆ ಇಲ್ಲ. ಆಯ್ತು, ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಿರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈ ದುರಾಂಕಾರದ ಮಾತು, ದರ್ಪದ ಮಾತುಗಳು ಬಹಳ ದಿನ ನಡೆಯೋದಿಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್, ತಲೆಯಲ್ಲಿ ಅರಿವಿರಲಿ. ಪಾಪ ನಮ್ಮ ಬಿಡದಿ ಭಾಗದಲ್ಲಿ GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡಕ್ ಹೊರಟಿದಾರಲ್ಲ, ಇಷ್ಟೆಲ್ಲ ಮೊನ್ನೆ ಕುಮಾರಣ್ಣ ಅವರು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಿ, ದೇವೇಗೌಡರು ಸಾಹೇಬರು ಪ್ರೆಸ್ ಅಡ್ರೆಸ್ ಮಾಡಿದ್ಮೇಲೆ ಒಳಗಡೆ ಈಗ ತಳಮಳ ಶುರುವಾಗಿ ಇವತ್ತು ಒಂದು 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರೆಸಿದ್ರಲ್ಲ ಸರ್. ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ ರೈತ ಮುಖಂಡ್ರ ಮುಖವಾದು ರೈತ ತರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು ದಲ್ಲಾಳಿಗಳನ್ನ ಯಾವನಾದ್ರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ? ರೈತರ ತರ ಇದ್ರೇನ್ರಿ ಅವರು? ಕಾಂಗ್ರೆಸ್ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಕರೆದು ಕಾಟಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತ ಸಭೆ ಕರೆದು ಏನ್ ಮಾಡಕ್ ಹೊರಟಿದ್ದಾರೆ ಶಿವಕುಮಾರ್ ಅವರು? ಓಕೆ, ದರ್ಶನ್ ಗೌಡ್ರೆ ಏನು ಮಾಡಕ್ ಹೊರಟಿದ್ದಾರೆ ಶಿವಕುಮಾರ್? ಅಲ್ಲ, ನಿಜ ಹೇಳಿ, ಡಿ ಕೆ ಶಿವಕುಮಾರ್ ಒಂದ್ ನಿಮಿಷ. ಫಸ್ಟ್ ಆಫ್ ಆಲ್, ಬಾಲಕರ ಮಾತಿಗೆ ಹೆಚ್ಚಿನ ಬಾಲಿಶ ಚುನಾವಣೆಗೆ ಸ್ಪರ್ಧಿಸಿಲ್ವಾ ಬಾಲಕರು ಅಂತ ಹೇಳಿದ್ರೆ? ಅದು ಕರೆಕ್ಟ್ ಮಾತಾಡಿದ್ರಿ, ಕರೆಕ್ಟ್, ವೆಲ್ ಸೆಡ್. ಸಾಗರ್ ಖಂಡ್ರೆ ಯಾರು? ಸಮರ್ಥ ಯಾರು? ಅವರೇ ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಇರೋರಾ? ಅಲ್ಲಲ್ಲ, ಹೇಳಿ ನೀವು. ಮತ್ತೆ ಈಗ ನೀವು ಕೇಳಿದ್ದೀರಾ ನೋಡಿ, ಬಾಲಿಶವಾದಂತ ಮಾತನಾಡುವ ವ್ಯಕ್ತಿಯನ್ನ ಯಾವುದೋ ಒಂದು PR ಟೀಮ್ ಅಲ್ಲಿ ಒಂದು ಡೈಲಾಗು ಸ್ಕ್ರಿಪ್ಟ್ ಇದೆ, ಜಾಗ್ವರ್ ಪಿಕ್ಚರ್ ಅಲ್ಲ, ನೈಜವಾದಂತ ಜೀವನ. ಆಯ್ತು ಬಿಡಿ ಸ್ವಾಮಿ, ಒಂದ್ ನಿಮಿಷ. ಬರ್ಲಿ, ಯಾವ್ದಾದ್ರು ಪಂಚಾಯತಿ ಚುನಾವಣೆಯಲ್ಲಿ ನಾನೇ ಹೋಗ್ತೀನಿ ವಕ್ತಾರ ಆಗ್ಬಿಟ್ಟು, ಪಂಚಾಯತಿ ನಮ್ಮ ಮುಂದೆನೆ ಗೆದ್ದು ತೋರಿಸ್ಲಿ, ಅವಾಗ ನೋಡೋಣ. ಇಂಥದಕ್ಕೆಲ್ಲ ನಾವು ಸರ್ ಸೀರಿಯಸ್ಲಿ ಇದೇನು ಹಗುರನ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತಿ ನಾನೇ ಹೋಗ್ತೀನಿ ಸ್ವಾಮಿ, ಒಬ್ಬ ವಕ್ತಾರ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನಾನು, ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರೋ ಅಪ್ಪ ಅಮ್ಮ ಯಾರು ಇಲ್ಲ. ಐ ವಿಲ್ ಗೋ. 3 ತಲೆಮಾರು ರಾಜಕೀಯ ಅಲ್ವಾ? ಮಾಜಿ ಪ್ರಧಾನಿಗಳ ಕುಟುಂಬ ಅಲ್ವಾ? ಮಾಜಿ ಮುಖ್ಯಮಂತ್ರಿಗಳ ಕುಟುಂಬ ಅಲ್ವಾ? ಬರ್ಲಿ, ಅಲ್ಗೆಲ್ಲಿ. ಅವಾಗ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡುವಂತಹ ಒಂದು ಅವ್ರಿಗೆ ಹಕ್ಕಿಲ್ವಾ? ಅರ್ಹತೆ ಇಲ್ವಾ? ಅರ್ಹತೆ ಇಲ್ವಾ? ಮಾತಾಡಕ್ ಆಗಲ್ಲ. ಏನ್ ನೀವು ಹೆದರಿಸ್ತಾ ಇದ್ದೀರಾ ಒಬ್ಬೊಬ್ರು? ಹೇಳಿ, ಮಾತಾಡಿ. ಚುನಾವಣೆ ಚುನಾವಣೆ ನಡೆಸ್ತಾ ಇಲ್ಲ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಅವ್ರು ಅದನ್ನ ಕಾಯ್ತಾ ಇದ್ದಾರೆ. ಚುನಾವಣೆ GBI ಮಾಡ್ಲಿಲ್ಲ, ಜಿಲ್ಲಾ ಪಂಚಾಯತ್ ಒಂದ್ ನಿಮಿಷ ಮಾತಾಡಿದೀವಿ. ಅವ್ರು ಹೇಳಿದಕ್ಕಲ್ಲ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ದರ್ಶನ್ ಅವ್ರೆ, ಒಂದ್ ನಿಮಿಷ. ನೀವೇನ್ ಹೇಳ್ತಾ ಇದ್ದೀರಿ? ಕರೆಕ್ಟ್, ಅವ್ರು ಹೇಳಿದ್ರು ತಪ್ಪೇನಿದೆ ಹೇಳಿ. ಆಯ್ತು, ಐ ವಿಲ್ ಅಲೋ ಯು ಸರ್.
ಆಗ್ಲಿಲ್ಲ. ಕರೆಕ್ಟ್. ಓಕೆ ಓಕೆ ಫೆಬ್ರವರಿಲಿ ಓಕೆ ಚುನಾವಣೆ ಆಗ್ಲಿಲ್ಲ. ಆರಾಧ್ಯ ಅವರೇ, ಓಕೆ ಗಾಟ್ ಇಟ್. ಈಗ ನಿಮ್ಗೆ ಏನ್ ಆಕ್ಷೇಪಣೆ, ಅವ್ರು ಹೇಳಿದ್ರಲ್ಲಿ ಏನಾದ್ರು ಪಾಯಿಂಟ್ಸ್ ಹೇಳಿ. ಸರ್ ನೋಡಿ, ನಾವು ಚರ್ಚೆ ಅಂದ್ಮೇಲೆ ಮಧ್ಯೆ ಮಾತಾಡ್ಬೇಕಾಗತ್ತೆ, ನೋ ಹಾಗಲ್ಲ ಸರ್. ಚುನಾವಣೆ ವಿಚಾರ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ GBA ಚುನಾವಣೆ ಮಾಡ್ತೀವಿ, ಪಂಚಾಯತಿದು ಮಾಡ್ತೀವಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲದೂ ಮಾಡ್ತೀವಿ. ಆ ಕಾರ್ಡ ಹೆಂಗೂ ಇರುತ್ತೆ, ಆ ಕಾರ್ಡಕ್ಕೆ ನಾನು ಹೋಗ್ತೀನಿ, ಅವರು ಬರ್ಲಿ ನೋಡೋಣ. ಇದು ಒಂದು ವಿಚಾರ ಸರ್. ಈಗ DK ಶಿವಕುಮಾರ್ ಅವರ ಬಗ್ಗೆ ಅವ್ರು ಮಾಡಿದಂತ ಆಕ್ಷೇಪಣೆ ಬಗ್ಗೆ ನಿಮ್ದು ಏನು ತಕರಾರೇನು ಸರ್? ಹಾಗಲ್ಲ ಸರ್. ಈಗ ರಾಜ್ಯದ ನಾನು ದೇವೇಗೌಡ್ರನ್ನ ಗೌರವಾನ್ವಿತ ಹಿರಿಯರಾದಂತ ಎಷ್ಟು ಬೆಲೆ ಕೊಡ್ತೀನಿ. ಏನೋ ಸಾಹೇಬ ಗೀಯಬ್ ಏನ್ ಮಾತು ಸರ್? ಪ್ರತಿಯೊಂದಕ್ಕೂ ಇತಿಮಿತಿ. ನೀವೇನಾದ್ರೂ PM ಮನೆ ಮಗು ಆಯ್ತು ಅಂದ್ರು ಈ ಸಮಾಜದಲ್ಲಿ ಒಬ್ರು ಆಯ್ತು ಸರ್. ಈಗ ಅವ್ರು ಶರವಣ್ಣನವರು ಅಧಿಕಾರಿಗಳಿಗೆ ಗುಲಾಮ್ರನ್ನ ಪದ ಬಳಸಿದ್ರು, ನನ್ನ ಬಾಯಿಂದ ಬಂತ ಸರ್. ನಾನು ಪ್ರಬುದ್ಧತೆ ಬರ್ಬೇಕಲ್ವಾ, ಅದಕ್ಕೋಸ್ಕರ ಹೇಳಿದ್ದು ಬಾಲಕನ ಬಾಲಿಶ ಅಂತ ಹೇಳಿದ್ರಲ್ಲ, ಅದೇ ಅಲ್ಲ, ನಾನು ಬಳಸಲಿಲ್ಲ ಸರ್. ನೋಡಿ, ನಾನು ಹೇಳುದಿಲ್ಲ ಸರ್, ನಾನು ಹೇಳುದು ಇಲ್ಲ ಸರ್. ಸರ್ ಇವಾಗ ಈ ಇಷ್ಟೆಲ್ಲ ನೌಟಂಕಿ ನಾಟಕಗಳನ್ನ ದಯವಿಟ್ಟು ಬಿಡ್ಲಿ. ಇವತ್ತು ಶರವಣನ್ನು ಹೇಳ್ತಿದ್ರು, ನಾವು ಏನೋ ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ ಹೆಸರು ಹೇಳ್ತಾ ಒಕ್ಕಲಿಗರು ಲೀಡರ್ಗಳ ಹೆಸರಲ್ಲ ಸರ್. BL ಶಂಕರ್ ಆಗಿರ್ಬೋದು, DB ಚಂದ್ರೇಗೌಡರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಬಚ್ಚೇಗೌಡರ ಆಗಿರ್ಬೋದು, BN ಬಚ್ಚೇಗೌಡರ ಆಗಿರ್ಬೋದು, ಚಲರಾಯ ಸ್ವಾಮಿಯವರು ಆಗಿರ್ಬೋದು, ಶಿವಲಿಂಗೇಗೌಡರು ಆಗಿರ್ಬೋದು, ಗುಬ್ಬಿ ಶ್ರೀನಿವಾಸ್ ಅವ್ರು ಆಗಿರ್ಬೋದು, DK ಶಿವಕುಮಾರ್ ಅಂತೂ ಇವರು ಟಚ್ ಮಾಡಕ್ಕಾಗಲ್ಲ. ಇದು ಪವರ್. ಆ ಪವರ್ ಹತ್ರ ಟ್ರಾನ್ಸ್ಫರ್ ಹೆದರ್ಸ್ತಾ ಇದ್ದೀರಾ ಎಲ್ಲರಿಗೂ? ಹೆದರ್ಸೋದಲ್ಲ ಸರ್, ಟಚ್ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಸರ್ ಅರ್ಥ? ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರಜಾಪ್ರಭುತ್ವದಲ್ಲಿ ಟಚ್ ಮಾಡಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇದ್ರೆ ಏನ್ ಅರ್ಥ? ನೋಡ್ರಿ, ಟಚ್ ಅಂತಂದ್ರೆ ಅಲ್ಲ, ಈಗ ಇರೋದು ವಾಸ್ತವಕ್ಕೆ ನಾ ಹಂಗೆ ಮಾತಾಡ್ಬೇಕು, ಹಂಗೆ ಕೇಳ್ತೀನಿ. ಆತರ ಸುಮಾರು ಡೈಲಾಗ್ಗಳು ಬರ್ತವೆ ಸರ್. ಅವೆಲ್ಲ ಏನು ಸೀದಾ ಟ್ರಾನ್ಸ್ಫರ್ ಹತ್ರನೇ ಹೋಗ್ಬೇಡಿ ಸರ್. ಆದ್ರೂ ಅನೇಕ ಕುತಂತ್ರಗಳನ್ನ ಮಾಡಿದ್ದಾರೆ. ಕೇಸ್ಗಳನ್ನ ಅವರ ಕುಟುಂಬದವ್ರು ಎಲ್ಲರ ಮೇಲೂ ಹಾಕ್ಸಿದ್ದಾರೆ. ಎಲ್ಲದನ್ನು ಎದುರಿಸಿ ನಿಂತಿದ್ದಾರೆ. ಯಾವ ರಾಜಕೀಯ ಪಕ್ಷಗಳ ನಾಯಕರು ಎಲ್ಲರೂ ಈ ತುಂಬಾ ಒಳ್ಳೊಳ್ಳೆ ಪದಗಳನ್ನು ಬಳಸ್ತಾ ಇದ್ರೆ ಎಲ್ಲರೂ ಅದನ್ನೇ ಮಾಡಿದ್ದಾರೆ. ಕುತಂತ್ರಗಳನ್ನ ನೀವು ಮಾಡಿಲ್ವಾ, ಅವ್ರು ಮಾಡಿಲ್ವಾ, ಎಲ್ಲರೂ ಮಾಡಿದ್ದಾರೆ ಅಲ್ವಾ? ಓಕೆ, ಈಗ ಪಂತಾವನ ಅಂತ ಹೇಳಿದ್ರು. ಹೌದು ಹೌದು ನೋಡ್ರಿ, 700ರಲ್ಲಿ ಪಂತಾವನ ಕರೆದು ಅದೇ ಸ್ಟೇಜ್ ಮೇಲೆ ಅವರ ತಾಯಿ ವಿಚಾರವನ್ನ ಮಾತಾಡಿದಾಗ ಆ ತಾಯಿಯನ್ನು ಎದುರುಗಡೆ ಕೂರಿಸಿ ಕುಮಾರಸ್ವಾಮಿ ಅವರಿಗೆ ತಾನು ಯಾವ ರೀತಿ ಪಂಥಾವನ್ನ ಸ್ವೀಕಾರ ಮಾಡ್ತೀನಿ ಅಂತ ಅವ್ರು ಮುಖ್ಯಮಂತ್ರಿ ಇದ್ದಾಗಲೇ ಅವ್ರ ಮುಖಕ್ಕೆ ಕೊಡದಾಗ ತೋರಿಸಿದ್ದಾರೆ. ಇನ್ನೊಂದು ಯಾವುದೋ ಖಾಸಗಿ ವಾಹಿನಿಯಲ್ಲಿ ಇದೇ ತರ ಪಂಥಾಹ್ವಾನವನ್ನು ಒಬ್ರು ಹಿರಿಯರು ಕೊಟ್ಟಾಗ ಖುದ್ದು ಅವರು ಎಲ್ಲರೂ ಬೇಡ ಅಂದಾಗ ಸ್ವೀಕರಿಸಿ ಹೋಗಿ ಕೂತ್ ಬಂದಿರೋರು DK ಶಿವಕುಮಾರ್ ಅವರು. ಇನ್ನೊಂದೇನೋ ಆಸ್ತಿ ಅಂತಿದ್ರೆ ಸರ್, ಆ ಯುವಕ ಇದ್ದಾಗ್ಲೇನೆ ಬೆಂಗಳೂರಿನಲ್ಲಿ SD ಬೈಕಲ್ಲಿ ಓಡಾಡಿ ಸುಂಕದ ಕಟ್ಟಲ್ಲಿ ಅವತ್ತಿನ ಕಾಲದಲ್ಲೇ 5 ಎಕರೆ ಜಮೀನ್ ತಗೊಂಡವ್ರು ಸ್ವಾಮಿ ಅವರು. ಒಬ್ರು ಬಿಸ್ನೆಸ್ ಮ್ಯಾನು. ಬಿಸ್ನೆಸ್ ಯಾವ ತರ ಇವ್ರ ತರ ಕುಮಾರಸ್ವಾಮಿ ಅವ್ರ ತರ ಆಯ್ತು ಬಿಡದಿ ಅಂದ ತಕ್ಷಣ ಯಾಕೆ ಭಯ ಬರುತ್ತೆ? ಕೇತ್ಕಲ್ನಹಳ್ಳಿ ಜಮೀನು, ಅದ್ರ ಭಯ. ಬೆಂಗಳೂರು ನೈಸ್ ರೋಡ್ ಪಕ್ಕ ಹೋಗಿ ಅಲ್ಲೇನಾದ್ರು ಟೌನ್ಶಿಪ್ ಮಾಡಿ ಅಲ್ಲೂ ಭಯ ಬರುತ್ತೆ ದೇವೇಗೌಡರ ಕುಟುಂಬದವ್ರಿಗೆ. ಬೇನಾಮಿ ಪ್ರೊಫೆಸರ್ ವೆಂಕಟಗಿರಿಗೌಡರು ಬರ್ದಿದ್ದಾರೆ ಪುಸ್ತಕದಲ್ಲಿ, ಭ್ರಷ್ಟಾಚಾರದ ಪಿತಾಮಹ ಯಾರು ಇದ್ದಾರೆ ಅದು ದೇವೇಗೌಡರು ಅಂತೇಳಿ. ಅಂತ ಕುಟುಂಬದ ಕರುಣೆ ಮತ್ತೆ ಇಷ್ಟೊಂದೆಲ್ಲ ಕೇಸ್ಗಳಾಗೋದೇನೋ ಆಗ್ಬೇಕಿತ್ತಲ್ಲ. ಯಾವ್ದು ಸ್ವಾಮಿ? ಅವ್ರ ಕುಟುಂಬದ ಮೇಲೆ ಏನು ಯಾವ್ದು ಪ್ರಹಾರಗಳಾಗಿದ್ ನೋಡಿ ಇಲ್ವಲ್ಲ ನಾವು? ಹೋಗಿ ಇಲ್ಲೇ ತುರ್ಜುಮೆ ಮತ್ತಿನ್ನೊಂದು ಎಲ್ಲ ಬರ್ತವಲ್ಲ. ಆರೋಪ ಮಾಡ್ತಾ ಇದ್ದೀರಿ, ಕರೆಕ್ಟ್. ಭ್ರಷ್ಟಾಚಾರದ ಪಿತಾಮಹ ಅನ್ನೋ ವೆಂಕಟಗಿರಿ ಗೌಡ್ರು ಪುಸ್ತಕ ಬರ್ದಿದ್ದಾರೆ, ವಿತ್ ದಾಖಲಾತಿ ಹಾಕಿದ್ದಾರೆ. ನಾನು ಗಾಳಿಯಲ್ಲಿ ಗುಂಡೊಡಿಯೋನಲ್ಲ ಸರ್. ಕೊನೆಯದಾಗಿ ಹೇಳ್ತೀನಿ ಸರ್, ಇವತ್ತು ಯಾಕೆ ಬಿಜೆಪಿ ಸಖ್ಯ ಮಾಡಿದ್ದಾರೆ ಗೊತ್ತಾ? ಒಂದು ಕಡೆ ಮನೆಗೆ ಅಧಿಕಾರ ಬೇಕು, ಮತ್ತಿನ್ನೊಂದು ಕಡೆ ರಾಜ್ಯಪಾಲರ ಅಂಗಳದಲ್ಲಿ ಚಂದ್ರಶೇಖರ್ ಅವರ IPS ಚಂದ್ರಶೇಖರ್ ಅವರು ಕೊಲೆ ಬೆದರಿಕೆ ಯಾವುದು ಪ್ರೀತಿ ಪ್ರಮುಖ ವಿಶ್ವಾಸಕ್ಕೆ ಬಂತ? ಶ್ರೀಸಾಯಿ ವೆಂಕಟೇಶ್ವರ ಕೇಸ್ನ ಎಂಕ್ವೈರಿ ಮಾಡಿ ಶರತ್ ಹೆಗಡೆ ಅವರೇ, ನೋಡಿ ನೀವು JDS ನ ನಿಮ್ಗೆ ಯಾಕೆ ಅನಿವಾರ್ಯನಾ? JDS ಅಥವಾ ಅವ್ರಿಗೆ ನೀವು ಅನಿವಾರ್ಯನಾ? ನೋಡಿ, ಯಾರು ಅನಿವಾರ್ಯ ಅಲ್ಲ. ಇಲ್ಲಿ ಮಿತ್ರ ಪಕ್ಷ ಅಂತೇಳಿ ನಾವು ಒಪ್ಕೊಂಡಿದೀವಿ. ನಮ್ಮ ಸಿದ್ಧಾಂತವನ್ನು ಅವ್ರು ಒಪ್ಕೊಂಡಿದ್ದಾರೆ, ಅವರ ಸಿದ್ಧಾಂತವನ್ನ ನಾವು ಒಪ್ಕೊಂಡು ಒಂದೇ. ಈಗ ಅವರ ಸಿದ್ಧಾಂತವನ್ನ ನೋಡಿ, ಮಿತ್ರ ಪಕ್ಷ ಅಂದ್ಮೇಲೆ ಅದೇ ಅವರ ಸಿದ್ಧಾಂತವನ್ನ ನಾವು ಒಪ್ಕೊಂಡಿದೀವಿ, ನಮ್ಮ ಸಿದ್ಧಾಂತವನ್ನು ಅವ್ರು ಒಪ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಅಂಜಿಕೆ ಇಲ್ಲ. ಅಂಜಿಕೆ ನೋಡಿ, ನಾನು ನೋಡಿ ಒಂದೇ ಸೆಕೆಂಡ್ ಸರ್, ಒಂದೇ ಸೆಕೆಂಡ್. ಇವತ್ತಿನ ಒಂದು ಏನು ಪಂಥಾವನ ಇದೆಯಲ್ಲ, DK ಶಿವಕುಮಾರ್ ಅವರು ಹೇಳಿದ್ರು, ಕುಮಾರಸ್ವಾಮಿ ಅವರು ಇಬ್ರು ಪಂಥಾವನ ಮಾಡಿದ್ರು. ಇವಾಗ ಇವರು DK ಶಿವಕುಮಾರ್ ಮತ್ತೆ ಇವರು ಬರ್ಬೇಕಲ್ವಾ? ಪಂಥಾವನ ಮಾಡ್ಕೊಂಡು ಅವ್ರು ಬರ್ಬೇಕಲ್ವಾ? ಅವರು ಒಂದು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ, ಇವರು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ, ಮಾಡ್ಕೊಂಡು ಬರ್ಲಿ. ಅದಕ್ಕೆ ನಮ್ಮ ಅಭ್ಯಂತರ ಇಲ್ವಲ್ಲ. ನಾವು ಯಾವ್ದೇ ರೀತಿ ಇದು ಮಾಡಲಿಲ್ಲ. ಒಂದು ಆಮೇಲೆ ಇಲ್ಲ ಅಂಪೈರ್ ಅಂತ ಹೇಳ್ತಾ ಇಲ್ಲ. ಆಮೇಲೆ ಏನೋ ಅಂದ್ರಲ್ಲ,
ಈಗ ಏನು ಭ್ರಷ್ಟಾಚಾರದ ಅಲ್ಲ, ನೀವು ಅಪ್ಪ ಪಿತಾಮಹ ನಿಮ್ದೇನ್ ಅಂತೇಳಿ. ಹೇಳಿ, ನೀವು ಪ್ರೇಕ್ಷಕರಾ? ನೋಡಿ ನಾವು ಪ್ರೇಕ್ಷಕರು ಅಲ್ಲ, ನೋಡಿ, ಏನ್ ನೀವು ಮಜಾ ನಾವು- ನೋಡ್ತೀರಾ? ನಾವು- ಏನ್ ಮಾಡ್ತೀರಾ? ಇಲ್ಲ ನೋಡಿ ನಾನು ಅದನ್ನೇ ಈಗ ಏನು ಭ್ರಷ್ಟಾಚಾರ ಆಗಿದೆ ಅದಿದೆ ಅಂತ ಹೇಳಿದ್ರಲ್ಲ ಈಗ ಕಾಂಗ್ರೆಸ್ ವಕ್ತಾರರು, ನಿಮ್ ಸರ್ಕಾರ ಇದೆ ಸ್ವಾಮಿ, ನಿಮ್ ಸರ್ಕಾರದಲ್ಲಿ ತನಿಖೆ ಮಾಡಿಸಿ. ಇಲ್ಲ, ನಾವಂತೂ ಬಹಳಷ್ಟು ವರ್ಷಗಳಿಂದ ಇದನ್ನ ನೋಡ್ಕೊಂಡು ಬಂದಿದ್ದೀವಿ. ಯಾಕೆ ಮಾಡ್ತಾರೆ ಈ ಯಾರು ತರ? ಆರೋಪಗಳನ್ನ ಈ ತರ ತನಿಖೆ ನೀವು ಈ ತರ ತನಿಖೆ ನೋಡಿ, ಆಗಿದೆ. ಇದು ತನಿಖೆ ಅಡ್ಡಗೋಡೆ ಆಗಿದೆ. ಮೇಲೆ ದೀಪ ಇಟ್ಟು ಮಾತಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸರ್ಕಾರ ಇದೆ, ಆ ಸರ್ಕಾರದಲ್ಲಿ ನೀವು ತನಿಖೆಗೆ ಅವ್ರೇನ್ ಆದೇಶ ಮಾಡಿ. ಅಡ್ಡಗೋಡೆ ಮೇಲೆ ದೀಪ ಇಟ್ಟು ನೋಡಿ ಮಾತಾಡ್ತಿದ್ದಾರೆ? ಇದು ಒಂದೇ ನೋಡಿ, ಅಲ್ಲ, ಶರತ್ ಅವ್ರೆ, ಎಲ್ಲ ನಾನು correct ನೋಡಿ, ಆಗಿ ಹೇಳಿ. ಈಗ ಸುಮ್ನೆ ನೋಡಿ ಗಾಳಿ ಕಾಂಗ್ರೆಸ್ನವರು ಎಷ್ಟರ ಮಟ್ಟಿಗೆ ಹತಾಶರಾಗಿದ್ದಾರೆ ಅಂತ ಹೇಳಿ ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಯಾಕೆ ಹತಾಶರಾಗ್ಬೇಕು? ಇರೋದು. ನೋಡಿ ಒಂದು ಕಡೆ ಅಲ್ಲಿ ಇವ್ರನ್ನ ಹೊಗಳ್ತಾ ಇದ್ದಾರೆ ಅಂತ ಹೇಳಿ ಅವ್ರ ನಿಮ್ಮ ಯಾರು ಇದೆಲ್ಲ ಸಿದ್ದರಾಮಯ್ಯ ಅವ್ರನ್ನ ಹೊಗಳ್ತಾ ಇರೋದು? ಹಾ, ಯಾರು? ಹೇಳ್ತಾ ಇದ್ದೀರಾ. ಎಚ್ ಡಿ ದೇವೇಗೌಡರು. ಎಚ್ ಡಿ ದೇವೇಗೌಡರು ಅಲ್ಲ, ಅವ್ರಿಗೇನು ಅವ್ರನ್ನ ಸಿಟ್ಟು ಅಂಜಿಕೆ ಇರ್ಬೋದು. ಹಾ. ಇಬ್ಬರಲ್ಲಿ ಶೀತಲ ಸಮರ ಅಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ. ಒಂದೇ ತಟ್ಟೆ ಅವ್ರು ಕೈ ಹಾಕಿ ಹೊಗಳಿದ ಒಂದು ತಿಂದ್ರಲ್ರಿ ಕಾರಣಕ್ಕೂ ನೆನ್ನೆ. ಇರ್ಬೋದು, ಯಾರಿಗ್ ಗೊತ್ತು? ಸ್ವಾಮಿ ನನ್ನ ತುಮಕೂರು ಒಂದೇ ತಟ್ಟೆ ಕೈ ನೋಡಿ. ಹಾಕಿ ಇಬ್ರು ತಿಂದ್ರಲ್ರಿ, ಅಲ್ಲ ಸ್ವಾಮಿ, ಅಂತಂದ್ಕಿಂತ ಹೆಚ್ಚಾಗಿದೆ ಅದಲ್ಲ- ರೀ. ಅದಲ್ಲ ಜನರ ಹಾ? ಮುಂದೆ ನಿಮ್ ಪಕ್ಷದ ಇರ್ಬೋದು. ಕಥೆ ನೋಡ್ರಿ. ಜನರ ಮುಂದೆ ಯಾರು? ಜನ ಅಂದ್ರೆ ಅಲ್ಲ, ನೋಡಿ, ನೀವು ಏನ್ ನಾನು ಅನ್ಕೊಂಡಿದ್ದೀರಾ ಹೇಳ್ತಾ ಇರೋದಲ್ಲ, ಜನರನ್ನ? ಜನಾದೇಶ ಜನರಿಗೆ ನೋಡಿ, ಮೇಲೆ ಕಾಂಗ್ರೆಸ್ನಲ್ಲಿ ಜನರ ಕಾಂಗ್ರೆಸ್ನಲ್ಲಿ ನೋಡಿ, ಕಾಂಗ್ರೆಸ್ನಲ್ಲಿ ಎಲ್ಲದೂ ಸಾಧ್ಯ ಅಂತ ಅದನ್ನೇ ಜನಾದೇಶ ಏನವರು ಏನೋ ಬಿಡಿ ಸರ್, ಬಿಡಿ, ಬಿಡಿ, ಭ್ರಷ್ಟಾಚಾರ ಸಾಕಷ್ಟು ನಾನು ಉದಾಹರಣೆ ಕೊಡಬಲ್ಲೆ. ಆಯ್ತು, ನಾನು ಆಯ್ತು. ಉದಾಹರಣೆ Got it. ಕೊಡಬಲ್ಲೆ. Thank you, ಅವರ thank you. ಶೀತಲ Quick, ಸಮರ quick. ಬಗ್ಗೆ ಉದಾಹರಣೆ quick, ಕೊಡಬಲ್ಲೆ. Yes, yes, ಯಾರು got it, ಸಿದ್ದರಾಮಯ್ಯ got it, ಬಗ್ಗೆ got it, ಉದಾಹರಣೆ got it, got it. ಕೊಡಬಲ್ಲೆ. Yes, last word, ಉದಾಹರಣೆ last word, ಕೊಡಬಲ್ಲೆ. ಶಶಿಧರ್ ಅವರೇ. ಈ ವಿಷಯದಕ್ಕೆ ಬರ್ತೇನೆ. ಹಾ. ಬಿಡದಿ ವಿಷಯಕ್ಕೆ ಈಗಾಗಲೇ ಈಗ ನೀವು ಆಮ್ ಆದ್ಮಿ ಪಕ್ಷ ಅಂತ ಹೆಸರು ಹೇಳಿದಿರಿ. ಹೌದು. ಅವರು ಜಾತ್ಯತೀತ ಜನತಾ ದಳ, ಅವರು ಜಾತ್ಯತೀತದ ಪರವಾಗಿ ಇದ್ದಾರೋ? ಅದೆಲ್ಲ ಮುಗಿದು ಬಿಡಿ, ಸಿದ್ಧಾಂತ ನೀವು ಒಪ್ಕೊಂಡಿರಲ್ಲ. ಅಲ್ಲ, ನೀವು ನೋಡಿ. ಯಾವ ಆಧಾರದಿಂದ ಟೀಕೆ ಮಾಡ್ತಾ ಇದ್ದೀರಿ? ಹೌದು, ನಾವು ಭ್ರಷ್ಟಾಚಾರ ರಹಿತರಾಗಿದ್ದೇವೆ, ಪ್ರಾಮಾಣಿಕರಾಗಿದ್ದೇವೆ. ಆಯ್ತು, ಆಯ್ತು. ಈ ಇವತ್ತು ವಿಚಾರ ಸಹ ಮಾಡಿ, quick ಆಗಿ ನೋಡಿ, last word, last ನೋಡಿ, word. 20,000 seconds. ಎಕರೆಗಳನ್ನ ಇಡೀ ದೇವೇಗೌಡ ಫ್ಯಾಮಿಲಿ ಹೊಂದಿದೆ ಅಂತ ಈ ಚಲುವರಾಯ ಸ್ವಾಮಿ ಅವರು ಹೇಳಿದ್ದಾರೆ. ಮಾನ್ಯ ಮಂತ್ರಿಗಳು ಅದನ್ನ ಅವರು ಪ್ರೂವ್ ಮಾಡಬೇಕು. ಮಾನ್ಯ ಮಂತ್ರಿಗಳಿದ್ದಾರೆ, ಆ ರೀತಿ ಬೇಕಾಬಿಟ್ಟಿ ಪಲಾಯನ ಮಾಡಬಾರ್ದು. ಬಿಜೆಪಿ ವಕ್ತಾರರು ಅಂದ್ರೆ ಬಿ ಖಾತಾ ಟು ಈ ಖಾತಾ ದಂಧೆ ನಡೀತಾ ಇದೆ ಅಂತ. ದಂಧೆನಲ್ಲಿ ಮಧ್ಯವರ್ತಿಗಳು ಬಿ ಖಾತಾದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ. ಅವ್ರನ್ನ ತಡಿಬೇಕಾದ ಜವಾಬ್ದಾರಿ ಬಿಜೆಪಿ ಇದೆಯೋ ಬನ್ನಿ. ನಾವು ಕಾಂಗ್ರೆಸ್ ಬನ್ನಿ, ನಾವಿದ್ದೀವಿ. ಒಂದೇ ಒಂದು ಹೋರಾಟವನ್ನು ಮಾಡಲಿಲ್ಲ, ಒಂದೇ ಒಂದು ಜನಪರ ಕಾರ್ಯಗಳನ್ನು ಮಾಡಿಲ್ಲ. ಅವಕಾಶ ರಾಜಕಾರಣವನ್ನು ಡಿ ಕೆ ಶಿವಕುಮಾರ್ ಮತ್ತು ನೀವು ಅವ್ರಿಗೆ ಹೇಳೋ ಹಕ್ಕ ಇಲ್ಲ ಈಗ. ಅವ್ರ ಅಧಿಕಾರದಲ್ಲಿಲ್ಲ. Thank you, ದರ್ಶನ್ ಅವರೇ. Thank you, ಶಶಿಧರ್. Thank you so much. Thank you all of you. Thank you, thank you. Thank you, thank you, thank you. ಆಯ್ತು, 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 ಆಯ್ತು. Got it, got it, got it. Got it. Thank you, thank you, thank you so much. Yes. ಸ್ನೇಹಿತರೆ, ಇಷ್ಟೇ ವಿಚಾರ. ಇದು ಮುಗಿಯದ ಅಧ್ಯಾಯ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಆವಾಗೊಂದು ಇವಾಗೊಂದು, ಒಟ್ಟಿನಲ್ಲಿ ಸಿದ್ಧಾಂತ ಅನ್ನೋದು ಕೇವಲ ಹೆಸರಿಗೆ ಮಾತ್ರ. ಒಟ್ಟಿನಲ್ಲಿ ಜನರಿಗೆ ಇಲ್ಲಿ ಗೂಬೆ ಕೂರಿಸಬಾರ್ದು. ಜನರ ಮೇಲೆ, ಅವ್ರ ಮೇಲೆ ಟೋಪಿ ಹಾಕ್ತಾರಾ ಹಾಕಲ್ವಾ ಅನ್ನೋದನ್ನು ನೀವು ಈಗ ಎಚ್ಚೆತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಚುನಾವಣಾ ಅಖಾಡ ಈಗಲಿಂದಲೇ ಸಜ್ಜಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ರೆ, ಅವ್ರು ತಯಾರಿ ಮಾಡ್ಕೊಳ್ತಾ ಇದ್ರೆ ನೀವು ತಯಾರಿ ಆಗೋದು ಬೇಡವೇ? ತಯಾರಿ ಆಗೋಣ ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.